ನಸಲಾಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಚಾಲನೆ. ಲೋಕಸಭಾ ವ್ಯಾಪ್ತಿಯ ರಾಯಬಾಗ ತಾಲೂಕಿನ ನಸಲಾಪುರ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ ಅಂದಾಜು 70 ಲಕ್ಷ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ನಾಯಕ ಸಮಾಜದ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿಯವರು ಚಾಲನೆಯನ್ನ ನೀಡಿದರು. ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಸಂಸದರು, ರಾಯಬಾಗ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಈಗಾಗಲೇ 3 ಇಂದಿರಾ ಕ್ಯಾಂಟೀನ್ಗಳನ್ನು ಉದ್ಘಾಟಿಸಿ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲಾಗಿದೆ. ಸಾರ್ವಜನಿಕರ ಮತ್ತು ವಾಹನ ಸವಾರರ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವುದು ನಮ್ಮ ಆದ್ಯತೆಯಾಗಿದೆ ಎಂದರು. ಜನರ ಸುಗಮ ರಸ್ತೆ ಸಂಚಾರಕ್ಕೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಅಂದಾಜು 70 ಲಕ್ಷ ವೆಚ್ಚದಲ್ಲಿ ನಾಯಕ ಸಮಾಜದ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗಿದೆ. ಗುಣಮಟ್ಟದ ಕಾಮಗಾರಿ ನಡೆಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಹಾವೀರ ಮೊಹಿತೆ, ಡಾ ಎನ್ಎ ಮಗದುಂ, ಅರ್ಜುನ್ ನಾಯ್ಕವಾಡ್, ಶಿವು ಪಾಟೀಲ್, ದಿಲೀಪ್ ಜಮಾದಾರ್, ಕಾಜಿ ಮುಲ್ಲಾ, ನಿರ್ಮಲಾ ಪಾಟೀಲ್, ಅಬ್ದುಲ್ ತಾಂಬಟ್ಟ, ಸಂತಾರ್ ಮುಲ್ಲಾ, ಮಜೀಬ್ ಸೈಯದ್, ಅಜಿತ್ ಪಾಟೀಲ್, ಅಣ್ಣಪ್ಪ ಸಮಾಜೆ, ರವೀಂದ್ರ ಮುಗ್ದುಂ, ಗೋಟು ಪಾಟೀಲ್, ಜ್ಯೋತಿ ಕಮಪಟ್ಟಿ, ಮಾರುತಿ ನಾಯಕ, ಸಿದ್ದು ಬಂಡಗರ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಚಿಕ್ಕೋಡಿ. ಶುಭ ಸಂಜೆಯ ಮಾಧ್ಯಮ ಮಿತ್ರರಿಗೆ ನನ್ನ ಅನಂತ ನಮಸ್ಕಾರಗಳು. ಅದೇ ರೀತಿಯಾಗಿ ಇವತ್ತು ಇನ್ನೊಂದು ನಮ್ಮ ಮೆಚ್ಚಿನ ನಾಯಕರು ಹಾಗೂ ಲೋಕಸಭೆಯ ಸದಸ್ಯರು ಆದಂಥ ಪ್ರೀತಿಯ ಸಹೋದರರಾದಂಥ ಪ್ರಿಯಾಂಕಾ ಮೇಡಮ್ ಅವರಿಗೆ ನನ್ನ ಅನಂತ ನಮಸ್ಕಾರಗಳು ಸಲ್ಲಿಸಿ, ಇವತ್ತು ಬೆಳಗ್ಗೆಯಿಂದ 12 ಗಂಟೆ ಪ್ರಥಮ ಕಾರ್ಯಕ್ರಮ ನಮ್ಮ ಕಬ್ಬೂರು ಗ್ರಾಮ ಪಟ್ಟಣದಲ್ಲಿ ಅಲ್ಲಿ ಇಂದಿರಾ ಗಾಂಧಿಯ ಕ್ಯಾಂಟೀನನ್ನು ಉದ್ಘಾಟನೆ ಮಾಡಿ, ಅಲ್ಲಿಂದ ಇವತ್ತು 3 ಇಂದಿರಾ ಗಾಂಧಿ ಕ್ಯಾಂಟೀನ್ಗಳನ್ನು ಉದ್ಘಾಟನೆ ಆಯಿತು. ಒಂದು 70 ಲಕ್ಷದ ಇಲ್ಲಿ ಸೌದತ್ತಿ ಗ್ರಾಮದಲ್ಲಿ ರಸ್ತೆಯ ಉದ್ಘಾಟನೆಯನ್ನು ಮಾಡಿದರು. ಒಂದು ಯುವ ನಾಯಕಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಯಾವುದೇ ಥರದ ರೆಸ್ಟ್ ಇಲ್ಲದ ಒಂದು ಪ್ರತಿನಿಧಿಯಾಗಿ ಒಂದು ಜನರ ಸೇವೆ ಮಾಡ್ತಾಯಿದ್ದಾರೆ. ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ ಇಂಥ ಸಣ್ಣ ವಯಸ್ಸಿನಲ್ಲಿ. ಅದು ಒಂದು ಸೀನಿಯರ್ ಸಂಸದರು ಮಾಡುವಂಥ ಕೆಲಸಗಳನ್ನ ಒಂದು ಯುವ ನಾಯಕಿಯಾಗಿ ಅತಿ ಸಂತೋಷದಿಂದ ಖುಷಿಯಾಗಿ ಯಾವುದೇ ಎಡತರದಿಂದ ಎಲ್ಲ ಕಾರ್ಯಗಳನ್ನು ಯಶಸ್ವಿಗೊಳಿಸ್ತಾರೆ. ಅವರಿಗೆ ನಮ್ಮ ಪಾರ್ಟಿ ವತಿಯಿಂದ ಹಾಗೂ ನಮ್ಮ ಪಕ್ಷದ ವತಿಯಿಂದ, ಅಭಿಮಾನಿಗಳ ವತಿಯಿಂದ ಅನಂತ ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಏನು ಕುಂದುಕೊರತೆಗಳದಾವಲ್ಲ ಅಷ್ಟು ಖುಷಿಯಿಂದ ಸ್ವಯಂದಿಂದ ಬಂದಂಥ ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ, ಇವತ್ತು ನೌಕರಸ್ಥರಿರಲಿ, ಯಾವುದೇ ಕುಂದುಕೊರತೆಗಳಿದ್ರೂ ಅವ್ರ ಕಡೆಯಿಂದ ಕೇಳಿ ಸಮಾಧಾನ ಅವ್ರು ಕೊಟ್ಟಂಥ ಮನವಿಯನ್ನು ಸ್ವೀಕಾರ ಮಾಡಿ ಇದನ್ನು ಅತಿ ಶೀಘ್ರದಲ್ಲಿ ನಮ್ಮ MP ಫಂಡದಲ್ಲಿದ್ದರೆ MP ಫಂಡ್ ಇರಲಿ, ನಮ್ಮ ಲೋಕೋಪಯೋಗಿ ಮಂತ್ರಿ ಫಂಡದಿಂದ ಇರಲಿ, ಅಲ್ಲಿಂದ ಇರಲಿ, ನಮ್ಮ ತಂದೆಯವ್ರ ಫಂಡದಿಂದ ಇರಲಿ, ಸರ್ಕಾರದಿಂದ ಇರಲಿ, ಅದನ್ನೆಲ್ಲ ನಾವು ಅಲ್ಲಿ ಹೇಳಿ ಮುಂದೆ ಮಾಡಿಸ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಕುರ್ಚಿಯವ್ರು ಬಂದಿದ್ದರು ಇವತ್ತು ರೈಲ್ವೆ ಟ್ರೈನ್ ಸಲುವಾಗಿ, ಅದಕ್ಕೂ ಒಂದು ಮನವಿ ತೊಗೊಂಡ್ರು. ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗಿ ಅದನ್ನು ಸಹ ರಾಯಬಾಗದಲ್ಲಿ ನಿಂದಿರುವಂಥ ಟ್ರೈನ್ ಬಿಡುವಂಥ ವ್ಯವಸ್ಥೆಯನ್ನು ಮಾಡ್ತಾನಂತ ಹೇಳಿದರು. ಈ ರೀತಿ ಯುವ ನಾಯಕಿ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ನಮ್ಗೆ ಖುಷಿ ಅನಿಸ್ತದೆ. ನಮ್ಮ ಪಾರ್ಟಿಯಲ್ಲಿ ಒಂದು ನಾಯಕರು ಒಳ್ಳೆಯ ಕೆಲಸ ಮಾಡೋದ್ರಿಂದ ನಮ್ಗೆ ನಿಜವಾಗ್ಲೂ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಸತತವಾಗಿ ಅವ್ರು ಬರಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ. ಓಕೆ. 3 ಇಂದಿರಾ ಕ್ಯಾಂಟೀನು ಹಾಗೂ ನಸಲಾಪುರ ಗ್ರಾಮದಲ್ಲಿ ಸ್ಕೀಮಲ್ಲಿ 70 ಲಕ್ಷದ ವೆಚ್ಚದ ರೋಡ್ ಕಾಮಗಾರಿಯನ್ನು ನಾವು ಹಮ್ಮಿಕೊಂಡಿದ್ವಿ. ತಂದೆಯವರಾಗಲಿ ನಾವಾಗಲಿ ಭಾಳ ಅತ್ಯಂತ ನಮ್ಮ ಒಬ್ಬಿ ಪೀರಿಯಡಲ್ಲಿ ಆದಷ್ಟು ಎಷ್ಟಾಗುತ್ತೆ ನಾವು ಅದನ್ನು ಕಾಮಗಾರಿಯನ್ನು ಮಾಡಬೇಕಂತ ನಾವು ಪ್ರಯತ್ನದಲ್ಲಿದ್ದೀವಿ. ಹಾಗೆಯೇ ಯಾವುದೇ ಬಂದಂಥ ಮನವಿ ಕೂಡ ನಾವು ಅದನ್ನು ಬೇಗನೆ ಸ್ಪಂದಿಸುವಂತ ನಾನು ನಸಲಾಪುರ ಗ್ರಾಮದಲ್ಲಿ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಒಂದು ಲೋಕಸಭಾ ಫಂಡದಲ್ಲಿ ನಸಲಾಪುರದಲ್ಲಿ 70 ಲಕ್ಷಗಳ ಒಂದು ಕಾರ್ಯವನ್ನು ಇವತ್ತು ಪೂಜೆಯನ್ನು ಮಾಡಲಾಯಿತು. ಅದರಂತೆ ಇವತ್ತು ಇಡೀ ದಿವಸ ರಾಯಬಾಗ ತಾಲೂಕದಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಸಾಕಷ್ಟು ಈ ಕೆಲಸಗಳಲ್ಲಿ ಇವತ್ತು ಪೂಜೆಯನ್ನು ನೆರವೇರಿಸಿದರು. ಈ ಒಂದು ವಿಶೇಷ ಈ ಸಂದರ್ಭದಲ್ಲಿ ಹೇಳಬೇಕಂತಂದರೆ, ಮುಂಚೆಗಿಂತ ಈ ಸಲ ನಮ್ಮ ಪಾರ್ಲಿಮೆಂಟ್ ಸದಸ್ಯರೇನಿದ್ದಾರಲ್ಲ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ವಯಸ್ಸಿನಲ್ಲಿ ಅವ್ರು ಓಡಾಡೋದು ಅವ್ರು ಮಾಡೋದು ನೋಡಿದರೆ
ಭಾಳ ಖುಷಿ ಅನಿಸ್ತದೆ. ಈ ಭಾಗದ ಜನರಿಗೆ ಪಾರ್ಲಿಮೆಂಟ್ ಸದಸ್ಯರು ಇಷ್ಟೆಲ್ಲ ಓಡಾಡಿ ಕೆಲಸ ಮಾಡ್ತಾರಪ್ಪ ಅನ್ನೋದನ್ನು ಇವ್ರು ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಆ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಕೆಲಸದ ವೈಖರಿ ನೋಡಿದರೆ ಭಾಳ ಖುಷಿ ಆಗ್ತದೆ ಎಲ್ಲರಿಗೆ. ಯಾಕಂತಂದರೆ ಜನರು ಈ ಭಾಗದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವು ಅದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡಿ PWD ಇರ್ಬೋದು, ಕರ್ನಾಟಕ ಸರ್ಕಾರದ ಗ್ರ್ಯಾಂಟ್ ಯಾವುದೇ ಇರ್ಬೋದು, ಅಥವಾ ಒಳ್ಳೆಯ ಯಾವುದೋ ಡೆವಲಪ್ಮೆಂಟ್ ಕೆಲಸಗಳಿರ್ಬೋದು, ಆಮೇಲೆ MP ಫಂಡಿಂದ ಕೆಲಸಗಳು ಮಾಡ್ಬೋದು ಇರ್ಬೋದು, ಅವರಿಬ್ಬರು ಕಡೆಯಿಂದ ಸಾಕಷ್ಟು ಕೆಲಸಗಳು ನಡೀತಾ ಇದ್ದಾವೆ. ಇನ್ನೂ ಸಾಕಷ್ಟು ಕೆಲಸಗಳು ಮಾಡೋಣ ಅಂತ ವಾಗ್ದಾನನೂ ಮಾಡಿದ್ದಾರೆ. ಅವರು ಯಾವ ಥರ ಮಾತಾಡಿರ್ತಾರೆ ಅದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡಿ ತೋರಿಸ್ತಕ್ಕಂಥ ಕೆಲಸನ ಸತೀಶಣ್ಣ ಜಾರಕಿಹೊಳಿ ಇವತ್ತು ಮಾಡ್ತಾ ಇದ್ದಾರೆ. ಅದೇ ಜೊತೆ ಅವರ ಸುಪುತ್ರಿಯಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭಾಳ ಒಂದು ಒಳ್ಳೆಯ ರೀತಿಯಿಂದ ಓಡಾಡಿ ಎಲ್ಲ ಜನರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಜನರ ತೊಂದರೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ಅವ್ರಿಗೆ ಏನು ಬೇಕು ಬೇಡ ಅನ್ನೋ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದು, ಇವೆಲ್ಲ ಅರ್ಥ ಮಾಡಿಕೊಂಡು ಈಗ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ನೋಡಿದರೆ ಮುಂದಿನ ದಿನಗಳಲ್ಲಿ ಈ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬಹುಶಃ ಭಾಳ ಒಂದು ಉತ್ತಮವಾದಂಥ ಸ್ಥಾನಕ್ಕೆ ಹೋಗ್ತಾರೆ ಈ ದೇಶದಲ್ಲಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ನಮ್ಮ ಭಾಗದಲ್ಲಿ ಎಲ್ಲ ಜನರ ಇವರಲ್ಲಿ ವಿಶೇಷ ಅಂತಂದರೆ ಯಾವುದೇ ಒಂದು ಜಾತಿ ಧರ್ಮ ಬಡವರು ಇದನ್ನು ಅನ್ನೋಂಗಿಲ್ಲ. ಎಲ್ಲ ಬಡಬಗ್ಗರು ಇರಲಿ, ರೈತರು ಇರಲಿ, ಎಲ್ಲ ಜನಾಂಗದ ಜನರನ್ನು ಒಟ್ಟಿಗೆ ತೊಗೊಂಡು ಹೋಗ್ತಕ್ಕಂಥ ಕೆಲಸ, ಅವರೆಲ್ಲರ ಕೆಲಸಗಳನ್ನ ಒಟ್ಟಿಗೆ ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಊರ ವತಿಯಿಂದ, ನಮ್ಮ ತಾಲೂಕು ವತಿಯಿಂದ ಜಾರಕಿಹೊಳಿ ಕುಟುಂಬಕ್ಕೇ ನಾವು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ.